ಕಾಫಿ ಕಾಯ್ಸಕ್ಕೆ ಗ್ಯಾಸ್ ಹಚ್ತಾ ಇದ್ಲು. ಈಗ ಮನೆ ಬೆಳಗೋ ದೀಪ ಹಚ್ಚಂಗಾದ್ಲು. ಅಲ್ಲಿ ಹಚ್ಚಿರೋ ಬೆಂಕಿ ಅತ್ತೆನ ಸುಡ್ತಾ ಇರ್ಬೇಕು ಕಣವ್ವ. ಚಿಕ್ಕವ್ವ, ಮಗ ಸೊಸೆಗೆ ಆಶೀರ್ವಾದ ಮಾಡಿ. ಚಿಕ್ಕತೆ ಅಕ್ಷತೆ ಹಾಕಿ ಮಗ ಸೊಸೆನ ಮನೆ ತುಂಬಿಸ್ಕೊಳ್ಳಿ. ನಡಿ. ಇದೆಲ್ಲ ನಿಂಗೆ ಯಾಕೆ ಬೇಕಿತ್ತು ವಿದ್ಯಾ? ಅವ್ವ, ಹಂಗಾರೆ ಸುಭಾಸನ ಮಾಡಿದ ತಪ್ಪಿಂದ ಒಂದು ಹುಡುಗಿ ಜೀವ ಹೋಯ್ತಾ ಇದ್ರುವೆ ನನ್ನ ನೋಡ್ಕೊಂಡ್ ಸುಮ್ನೆ ಇರು ಅಂತೀಯೇ? ಹಂಗಲ್ಲ ಕಣೆ, ಇನ್ನೊಬ್ರು ಜೀವನ ಉದ್ಧಾರ ಮಾಡಕ್ ಹೋಗಿ ನಿನ್ ಜೀವನನ ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀವ ಅನ್ನೋ ಎದರಿಕೆ ನನಗೆ. ಅವ್ವ, ನಾನೇನಾರುವೆ ತಪ್ಪು ಮಾಡ್ತಾ ಇದ್ರೆ ಅಥವಾ ಯಾರಿಗಾದ್ರೂ ಅನ್ಯಾಯ ಮಾಡ್ತಾ ಇದ್ರೆ ಹೆದರ್ಕೋಬೇಕು. ಅಂತದ್ರಲ್ಲಿ ನ್ಯಾಯದ ಪರವಾಗಿ ನಿಂತಾಗ ಏನಕ್ಕವ ಯೋಚನೆ ಮಾಡ್ಬೇಕು ಹೇಳು? ಮೊದ್ಲೇ ಈಶ್ವರಿ ಅಮ್ಮ ಒಕ್ಟೊಕ್ಟಾಗಿ ನಿನ್ ಜೊತೆ ಮಾತಾಡ್ತಾರೆ ಅಂತ ಹೇಳ್ತಿದ್ದೆ. ಅಂತದ್ರಲ್ಲಿ ತೀರಾ ನೀನವ್ರ ದ್ವೇಷ ಕಟ್ಕೊಂಡ್ಬಿಟ್ರೆ ಏನಾಯ್ತದೋ ಅನ್ನೋ ಹೆದರಿಕೆ ನನ್ಗೆ. ಹಂಗನ್ಬಿಟ್ಟು ಕಣ್ಮುಂದ್ಗುಟ್ಟುವೆ ಚಂಪಂಗ್ ಅನ್ಯಾಯ ಆಯ್ತಿದ್ರೆ ನನ್ ಕೈಲಿ ನೋಡ್ಕೊಂಡ್ ಇರಕ್ ಆಗಕ್ಕಿಲ್ಲ ಕಣವ್ವ. ಅವ್ವ, ನಾವ್ ಯಾರಿಗಾದ್ರೂ ಮೋಸ ಮಾಡಿ ಅನ್ಯಾಯ ಮಾಡಿದ್ರೆ ಮಾತ್ರ ನಮಗ್ ಕೆಟ್ಟದಾಗೋದು. ನಾನು ಒಳ್ಳೆ ಕೆಲ್ಸನೇ ಅಲ್ವೇ ಮಾಡಿದ್ದು, ನಮ್ಗ್ ಒಳ್ಳೇದೇ ಆಯ್ತದೆ, ನೀನ್ ಸುಮ್ಕಿರು. ಹೌದಮ್ಮ, ವಿದ್ಯಾ ಹೇಳ್ತಿರೋ ಮಾತು 100% ಸತ್ಯ. ಅಪ್ಪಯ್ಯನೇ ಅವಳ ಮಾತು ಕೇಳಿದ್ಮೇಲೆ ಅವಳು ಮಾಡಿರೋ ನಿರ್ಧಾರ ಸರಿ ಅಂತ ಮೆಚ್ಚಿದ್ಮ್ಯಾಕೆ ನೀನ್ ಯಾಕೆ ಚಿಂತೆ ಪಟ್ಟಿರಿ? ಕುಡಿ. ಹಂಗಲ್ಲ ಕಣವ್ವ, ಹಂಗೂ ಇಲ್ಲ ಹಿಂಗೂ ಅಲ್ಲ. ಇವತ್ತು ವಿದ್ಯಾ ಒಂದ್ ಒಳ್ಳೆ ಕೆಲಸ ಮಾಡೋಳೆ, ಅದಾಗ ಯಾವುದೇ ಅನುಮಾನ ಇಲ್ಲ. ಸರಿ, ನಾನು ಬರ್ತೀನಿ, ಅಲ್ಲೇ ಇರಿ. ನಮ್ಮಪ್ಪಯ್ಯ ಬದ್ರನಂಗೆಯ, ನೀನು ಊರ್ಗ್ ಉಪ್ಕಾರಿನೀಯ ಬಿಡು. ಆ ಗುಣ ಇರತ್ಕೆಯ ಇವತ್ ನಮ್ಮ ಅಟ್ಟಿಯೋ ಎಲ್ಲಾರನ್ನೂ ನೋಡಿ ಕಣ್ ತುಂಬ್ಕೊಳಂಗೆ ಅವಕಾಶ ಮಾಡ್ಕೊಟ್ಟೆ. ನಮ್ಮಪ್ಪಯ್ಯ ನನ್ ಕೈ ಹಿಡ್ದು ಹುಷಾರು ಕಣವ್ವ ಅಂತ ಕಾಳಜಿ ತೋರ್ಸಂಗ್ ಮಾಡ್ಕೊಟ್ಟೆ. ನಿನ್ನಿಂದ ನಾನು ಇವತ್ ಸ್ಯಾನೆ ಖುಷಿಯಾಗಿವ್ನಿ. ತುಂಬಾ ಥ್ಯಾಂಕ್ಸ್ ಕಣವ್ವ. ಇಲ್ಲಿರೋರು ಎಲ್ರುವೆ ಇದ್ರಲ್ಲಿ ನನ್ನುಕ್ಕರೆ ಏನಿದ್ದದು, ಎಲ್ಲಾನು ಒಳ್ಳೇದೇ ಆಯ್ತದೆ. ಯಾವ್ದ್ರ ಬಗ್ಗೆನೂ ನೀವು ಯೋಚನೆ ಮಾಡ್ಬೇಡಿ, ಸರಿನೇ? ಅಮೇ, ಅಮೇ, ನಿನ್ ಮಾತೆಲ್ಲ ಮುಗ್ದಿದ್ರೆ ಅಲ್ಲೆಲ್ಲ ಒಂದ್ ನಿಂತವ್ರೆ, ನಾವು ಬಿರ್ನೆ ಹೋಗ್ಬೇಕು. ಬಾ. ಬತ್ತೀನಿ ಗೌಡ್ರೆ. ಅಮೇ, ಇವ್ರು ಯಾರಮ್ಮೆ? ಯಾರೋ ತೀರಾ ಹತ್ರದಲ್ಲಿ ನೋಡ್ದಂಗದೆ. ಅದೇ ರೀ, ನಮ್ಮ ಅಪ್ಪನ ತಂಗಿ ಮಗಳು ಬಂದೋಳೆ ಅಂತ ಹೇಳಿಲ್ವೇ, ಅವರೇ ಇವರು. ವಾ, ಹೌದೇ? ಸರಿ ಸರಿ. ಊಟ ಮಾಡಿದ್ರೆ ಸರಿ ಕಣಮ್ಮಿ, ನೀನು ಬಿರ್ಗೆ ಮಾತಾಡ್ಕೊಂಬ, ನಾನು ಅಲ್ಲಿ ಅಪ್ಪ ಇರ್ತೀನಿ. ಅತ್ತಮ್ಮ ಹೊರಡ್ತೇನೆ. ಅಮ್ಮ, ನೀವ್ ಆತಂಕ ಪಡೋಂಥದ್ದು ಏನೂ ಆಗಿಲ್ಲ. ತಿಟ್ಟುವಾಗ್ಲೂ ವಿದ್ಯಾ ನಮ್ಮ ಅಪ್ಪಂಗ್ ತಕ್ಕ ಸೊಸೆ. ನ್ಯಾಯ ಅಂತ ಬಂದ್ರೆ ಅವರಷ್ಟೇ ಗಟ್ಟಿಯಾಗಿ ನಿಂತ್ಕೊಂಡವಳೆ. ಎಲ್ಲಾರ್ಗೂ ಒಳ್ಳೇದಾಗ್ಬೇಕು, ಎಲ್ರೂ ಸಂತೋಷವಾಗಿರ್ಬೇಕು ಅಂತ ಬಯಸ್ತಾಳೆ. ನನ್ನ ತಮ್ಮ ಇವಳು ಕೈ ಹಿಡಿಯೋಕೆ ಪುಣ್ಯ ಮಾಡೋನೆ. ಅದ್ಕೆ ಸೊಸೆ ಆದೋಳು ಅಟ್ಟಿ ಗೌರವ, ಮಾವನ್ ಮರ್ಯಾದೆ ಕಾಪಾಡೋದು ಸೊಸೆ ಕರ್ತವ್ಯ ಅಲ್ವೇ? ನಾನು ಅದೇ ಮಾಡ್ದೆ ಆಟೆಯ. ಸರಿ, ನಾವಿನ್ ಬರ್ತೀವಿ.
ಅವ್ವ ಅದ್ಕೆನ ಹುಷಾರ ಕರ್ಕೊಂಡೋಗು. ಆಯ್ತು ಅದ್ಗೆ ಏನಾದ್ರೂ ಇದ್ರುವೆ ನಂಗೆ ಫೋನ್ ಮಾಡಿ ಆಯ್ತೆ. ಸರು ಸಂದಾಗ ಓದ್ಕೋಬೇಕು ಸರಿನೇ? ಹುಷಾರು ಸರು, ಹೋಗಿದ್ ಬತ್ತಿ. ಸರಿ ಅಮ್ಮ. ಮನ ಆರತಿ ತಟ್ಟೆ ತಗೊಂಬಂದು ಗಂಡು ಹೆಣ್ಣ ಮನೆ ತುಂಬಿಸ್ಕೊ. ಸರಿ ರೀ. ವಿನಂತಿ ನೀನು ಬಾಬಾ. ಅದ್ಕೆ ಅದೇನೋ ಶಾಸ್ತ್ರ ಇದೆಯಲ್ಲ, ಗಂಡನ ಹೆಸರು ಹೆಂಡತಿ ಹೇಳೋದು, ಹೆಂಡತಿ ಹೆಸರು ಗಂಡ ಹೇಳೋದು, ಅದನ್ನ ಮಾಡ್ಸಕ್ಕಿಲ್ವಾ? ಅದ್ಯಾಕ್ ಮಾಡಕ್ಕಿಲ್ಲ? ಎಲ್ಲಾ ಶಾಸ್ತ್ರ ಸಂಪ್ರದಾಯಗಳು ಆಗ್ಬೇಕು. ಕೋಟ್ಯಾಧೀಶ್ವರನ್ ಮಗಳನ್ನ ಮದ್ವೆ ಆಗಿ ಸುಖದ್ ಸುಪ್ಪತ್ ಕೆಲ್ ತೇಲ್ಬೇಕಾಗಿದ್ ನನ್ ಮಗನ್ನ ಗತಿ ಇಲ್ದಿರೋನ್ ಮಗಳ್ ಕುದ್ಕೆ ತಾಳಿ ಕಟ್ಸ್ ಮದ್ವೆ ಮಾಡ್ಬಿಟ್ರಿ ಅಲ್ವಾ? ಇವತ್ ನನ್ ಮಗನ್ ಜೀವನ ಹಾಳ್ ಮಾಡಿರೋ ನಿಮ್ಮನ್ ಯಾರೂನು ನಾನ್ ಬಿಡಲ್ಲ. ಸುಭಾಸ, ಚಂಪಾ, ವಿನಂತಿ ಇದನ್ನ ಹೊರಗಡೆ ಚೊಲ್ಬಾರವ್ವ. ಚಂಪಾ, ಈ ಸೇರ್ನ ಬಲ್ಗಲಲ್ಲಿ ಒದ್ದು ಬಳಿಕ್ ಬಾರವ್ವ. ಬಾರವ್ವ. ನೋಡವ್ವ ಚಂಪಾ, ನೀನು ಎಟ್ಟಿಗೆ ಸೊಸೆ. ಅದ್ಯಾವ್ರಿಗೆ ಪೂಜೆ ಮಾಡಿ ನಿನ್ನ ಜೀವನ ಸುಖವಾಗಿರ್ಲಿ, ಜೊತೆಗೆ ನಾನು ಬಲ್ಗಾಲೆಟ್ಟಿ ಮನೆಗೆ ಒಳ್ಳೇದಾಗ್ಲಿ ಅಂತ ಅದ್ಯಾವ್ರ ಹತ್ರ ಬೇಡ್ಕೊಳವ. ಚಂಪಾ, ಯಾಕಂಗ್ ನೋಡ್ತಿದ್ದಿ? ದ್ಯಾವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡವ್ವ. ಹೋಗವ್ವ.
ಕಾಫಿ ಕಾಯ್ಸಕ್ಕೆ ಗ್ಯಾಸ್ ಹಚ್ತಾ ಇದ್ಲು, ಈಗ ಮನೆ ಬೆಳಗೋ ದೀಪ ಹಚ್ಚಂಗಾದ್ಲು. ಅಲ್ಲಿ ಹಚ್ಚಿರೋ ಬೆಂಕಿ ಅತ್ತೆನ ಸುಡ್ತಾ ಇರ್ಬೇಕು ಕಣವ್ವ. ಸುಭಾಷ, ಚಂಪಾ, ಅವಂಗೆ ಅಣ್ಣ ಅದಕ್ಕೆ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಕೊಳ್ಳಿ. ಸಾಕು, ಎದ್ದೇಳಿ. ಸುಭಾಸಂಗ್ ಒಳ್ಳೆ ಹೆಂಡತಿ ಆಗಿ ನಿಮ್ಮ ಅತ್ತೆಗೆ ತಕ್ಕ ಸೊಸೆ ಆಗಿ ಬದುಕವ. ಒಳ್ಳೇದಾಗ್ಲಿ. ಅಯ್ಯೋ ಚಂಪಾ, ನನ್ಗೆ ಯಾಕವ? ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡಿದ್ಯಲ್ಲ, ಸಾಕ್ ಬಿಡು. ನೀವಿಬ್ರು ನಂಗೆ ದ್ಯಾವ್ರಿದ್ದಂಗೆ, ದಯವಿಟ್ಟು ಇಲ್ಲ ಅನ್ಬೇಡಿ. ಭದ್ರಾ, ನೀನು ಅವನಿಗೆ ಅಣ್ಣ ಅಲ್ವೇ? ಆಶೀರ್ವಾದ ಮಾಡು ಮಗ. ಲೇ ಸುಭಾಸ, ನೀನು ಹೋಗಿ ಅಣ್ಣ ಅತ್ಗೆ ಆಶೀರ್ವಾದ ತಕೊಳ್ಳ. ಹೋಗ್ಲಾ? ಒಳ್ಳೇದಾಗ್ಲಿ.